ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶಕು, ನಿನ್ನ ಮೊಮ್ಮಗನ ಮದುವೆ ಅವನು ಇಷ್ಟಪಡೋ ಹುಡುಗಿ ಜೊತೆನೇ ಆಗಿದೆ. ಖುಷಿ ಪಡು, ಮುಖ ಉಡ್ಸ್ಕೊಂಡಿದ್ಯಾ? ಬಾಯ್ ಶಕು, ಇವಾಗ ನಾನು ನನ್ನ ಹೆಂಡತಿಗೆ ಕಾಲ್ ಮಾಡ್ತೀನಿ, ನೀನು ಹಾಯಾಗಿ ಮಲ್ಕೊ ಅಂತ ಅರ್ಜುನ್ ಹೋಗ್ತಾನೆ. ಇದೊಳ್ಳೆ ಪಚೀತಿ ಆಯ್ತಲ್ಲ. ಭಾರ್ಗವಿ ಒಪ್ಪಿ ಬಂದರೆ ಸಾಲದು. ಈ ಮನೆಯಲ್ಲಿ ದ್ವೇಷಿಸೋ ಒಂದು ಜೀವ ಇದೆ, ಪ್ರೀತಿನೋ ಇನ್ನೊಂದು ಜೀವ ಇದೆ. ಅವಳು ಬರೋದ್ರಿಂದ ಮನೆ 3 ಭಾಗ ಆಗುತ್ತೆ. ಮುಂದೆ ಏನು ಕಾದಿದೆಯೋ ಭಗವಂತ ನೀನೇ ಕಾಪಾಡಪ್ಪ ಅಂತ ಕೈ ಮುಗಿತಾರೆ ಶಕುಂತಲಾ. ಈಚೆ ಭಾರ್ಗವಿ ಕೂತ್ಕೊಂಡು ತಾಳಿನ ನೋಡ್ತಾ, ನನಗೆ ನಿಜವಾಗ್ಲೂ ಮದುವೆ ಆಗೋಯ್ತಾ? ಪಾರ್ಥಂಗೆ ನನಗೆ ಮದುವೆ ಆಯಿತು ಅಂತ ನನಗೆ ನಂಬೋಕೆ ಆಗ್ತಿಲ್ಲ ಅಂತಾಳೆ. ಆಗ ಅರ್ಜುನ್ ಕಾಲ್ ಮಾಡಿ, ಹಲೋ ಮೇಡಮ್, ಮೊನ್ನೆ ರೀಚ್ ಆದ್ರಾ ಅಂತಾನೆ. ಹಾಂ ಹೌದು ಅಂತಾಳೆ. ಯಾಕೆ ಸಪ್ಪಗಿದ್ದೀರಾ? ನಮ್ಮನೆ ಪರಿಸ್ಥಿತಿ ಹೇಗಿದೆ? ಮನೆಯವರೆಲ್ಲ ಹೇಗಿದ್ದಾರೆ ಮೇಡಮ್ ಅಂತಾನೆ ಅರ್ಜುನ್. ನಿಮ್ಮನೆಯವರಾ ಅಂತ ಭಾರ್ಗವಿ ಅಂದಾಗ, ನಿಮ್ಮನೆಯವರು ನಮ್ಮನೆಯವರೇ ಅಲ್ವಾ ಅಂತಾನೆ ಅರ್ಜುನ್. ನಿಮ್ಮಂಥ ಅಳಿಯ ಸಿಕ್ಕಿದ್ದ ಅಂತ ಅಪ್ಪಂಗೆ ಗೊತ್ತಾದರೆ ಅವ್ರು ತುಂಬಾ ಖುಷಿಪಡ್ತಾರೆ ಪಾರ್ಥ. ಆದರೆ ಅಪ್ಪ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಪಾರ್ಥ. ಅವರಿಂದ ಯಾವ ವಿಷಯನೂ ಮುಚ್ಚಿಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನಾನು ಮನೆಗೆ ಬಂದಾಗ ಧೈರ್ಯ ಮಾಡಿ ಎಲ್ಲ ವಿಷಯನೂ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ಅಪ್ಪನ ನನ್ನ ಹತ್ರ ಬಂದು ನನ್ನ ಮದುವೆ ಬಗ್ಗೆ ಇರೋ ಅವ್ರ ಕನಸಿನ ಬಗ್ಗೆ ಮಾತಾಡಿದರು. ನಿನ್ನ ಮದುವೆನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಿನ್ನ ಕನ್ಯಾದಾನ ಮಾಡಿಕೊಡ್ಬೇಕು, ಹಳೆಯನ ಕಾಲು ತೊಳೆದು ನಿನ್ನ ದಾರೆ ಎರೆದು ಕೊಡಬೇಕು ಅಂತ ಇಮೋಷ್ನಲ್ ಆಗಿ ಮಾತಾಡಿದರು ಪಾರ್ಥ. ಅಂಥ ಟೈಮಲ್ಲಿ ನಿನ್ನ ಮಗಳ ಕೊರಳಿಗೆ ತಾಳೆ ಬಿದ್ದಿದೆ ಅಂತ ಅಪ್ಪನ ಹತ್ರ ನಾನು ಹೇಗೆ ಹೇಳಿ? ನೆನೆಸ್ಕೊಂಡ್ರೆ ದುಃಖ ಆಗ್ತಿದೆ ಪಾರ್ಥ. ಇಷ್ಟು ಸಡನ್ನಾಗಿ ಇಷ್ಟು ದೊಡ್ಡ ಶಾಕ್ ಕೊಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಗಿಲ್ಟ್ ಫೀಲ್ನಲ್ಲಿ ಜೀವನ ಹಿಂಡಿದ ಹಾಗಾಗ್ತಿದೆ ಅಂತಾಳೆ ಭಾರ್ಗವಿ. ಸಾರಿ ಮೇಡಮ್, ನನ್ನಿಂದ ನೀವು ಗಿಲ್ಟ್ ಫೀಲ್ ಆಗೋ ಹಾಗಾಯಿತು. ಈ ಕೇಸ್ ಮುಗಿದ ಮೇಲೆ ನಿಮ್ಮ ಹತ್ರ ಒಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡಿ ಆಮೇಲೆ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲೇ ಹೀಗಾಯಿತು ಮೇಡಮ್. ಆ ದೇವ್ರ ಒಪ್ಪಿಗೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತೆ. ಅಂಥದ್ರಲ್ಲಿ ನೀವು ನನ್ನ ಎದುರಿಗೆ ಮದುವೆ ಹೆಣ್ಣಿನ ಗೆಟಪ್ಪಲ್ಲಿ ಬಂದು ನಿಂತ್ರಿ. ನಿಮ್ಮನ್ನು ನೋಡಿದಾಗ ಇದೆಲ್ಲ ಆ ದೇವರೇ ಮಾಡಿಸ್ತಿದ್ದಾನೆ ಅನ್ನಿಸ್ತು. ಆ ಕ್ಷಣಕ್ಕೆ ತಾಳಿ ಕಟ್ಟದೇ ಇದ್ದರೆ ನಿಮ್ಮನ್ನೆಲ್ಲಿ ಕಳ್ಕೊತೀನೋ ಅಂತ ಭಯ ಇತ್ತು. ಅದಕ್ಕೆ ನಿಮ್ಮ ಒಪ್ಪಿಗೆನೂ ಕೇಳದೆ ತಾಳಿ ಕಟ್ಟಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅಂತಾನೆ ಅರ್ಜುನ್. ಒಂದು ಕೈಲಿ ಚಪ್ಪಾಳೆ ಆಗಲ್ಲ ಅಲ್ವಾ? ಹೋಗಲಿ ಬಿಡಿ. ಒಂದು ವಿಷಯ ನಡೆದು ಹೋದ್ಮೇಲೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಮುಂದೆ ಏನು ಮಾಡಬೇಕು, ಅದನ್ನು ಹೇಗೆ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡಬೇಕು ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು. ಅದಕ್ಕೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸುಮ್ಮನೆ ಕೂತಿದ್ದೀನಿ. ಕೇಸ್ ಗೆದ್ದಿದ ತಕ್ಷಣ ಎಲ್ಲನೂ ಇದ್ದಿದ್ದ ಹಾಗೆ ನಡೆದಿದ್ದ ಹಾಗೆ ಅಪ್ಪನ ಹತ್ರ ಹೇಳ್ಬಿಡ್ತೀನಿ ಅಂತಾಳೆ ಭಾರ್ಗವಿ. ನೀವು ಬಿಡಿ ಮೇಡಮ್, ಗಟ್ಟಿಗಿತ್ತಿ, ನಾನು ನಿಮ್ಮ ಜೊತೆ ಬಂದು ಮಾತಾಡ್ತೀನಿ ಅಂತಾನೆ ಅರ್ಜುನ್. ಅದು ಸರಿ, ನಿಮ್ಮನೇಲಿ ಏನಂದ್ರು? ಮಾವ ಏನಂದ್ರು ಅಂತಾಳೆ ಭಾರ್ಗವಿ. ಹಾಂ ಮಾವ ಅಂತಾನೆ ಅರ್ಜುನ್. ಅಂದರೆ ನಿಮ್ಮ ಅಪ್ಪ ನಂಗೆ ಮಾವ ಅಲ್ವಾ ಅಂತಾಳೆ ಭಾರ್ಗವಿ. ನಡೀತಾ ಇರೋ ಮದುವೆಯಿಂದ ತಪ್ಪಿಸ್ಕೊಂಡು ಅರ್ಧಕ್ಕೆ ಎದ್ದು ಬಂದಿದ್ನಲ್ಲ, ಆ ಸಿಟ್ಟಿಗೆ ನಿಮ್ಮ ಮಾವ ನನಗೆ ಹಲ್ಲು ಉದ್ರೋ ಹಾಗೆ 2 ಹೊಡೆದ್ರು ಅಂತಾನೆ ಅರ್ಜುನ್. ಅಯ್ಯಯ್ಯೋ ಹೌದಾ ಅಂತಾಳೆ ಭಾರ್ಗವಿ. ನಾನು ಮಾಡಿರೋ ತಪ್ಪಿಗೆ ಅವರಿಗೆ ಬಂದಿರೋ ಸಿಟ್ಟಿಗೆ ಇದು ಕಡಿಮೆನೇ ಬಿಡಿ ಅಂತಾನೆ ಅರ್ಜುನ್. ಅದು ನಿಜಾನೇ, 4-6 ಜನರ ಮುಂದೆ ಮರ್ಯಾದೆ ಹೋದಾಗ ಅವರಿಗೆ ಹೇಗಾಗಬೇಡ? ಎಷ್ಟೇ ಆದರೂ ಅಪ್ಪ ಅಲ್ವಾ, ಏನೋ ಕೋಪದಲ್ಲಿ ಹೊಡೆದಿರ್ತಾರೆ, ನೀವೇನು ಬೇಜಾರು ಮಾಡ್ಕೋಬೇಡ ಅಂತಾಳೆ ಭಾರ್ಗವಿ. ಏನು ಮೇಡಮ್, ಇವಾಗಲೇ ಮಾವನ ಪರವಾಗಿ ಮಾತಾಡ್ತಿದ್ದೀರಾ ಅಂತಾನೆ ಅರ್ಜುನ್. ಇವಾಗ ನಮಗೆ ಮದುವೆ ಆಗಿದೆ ಅಂದಮೇಲೆ ನಿಮ್ಮನೆಯವರು ನಮ್ಮನೆಯವರಲ್ವಾ ಅಂತಾಳೆ ಭಾರ್ಗವಿ. ಹೌದು ಮೇಡಮ್, ನೀವು ಹೇಳಿದ್ದು ನಿಜ ಟಗರು ಪುಟ್ಟಿ. ನಾನು ನೀನು ನಿಜ ಹೇಳಿದ ಮೇಲೂ ಹೀಗೆ ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾನೆ ಅರ್ಜುನ್. ಈಚೆ ರಾತ್ರಿ ಅಮ್ಮ ಮಲಗಿದಲ್ಲಿಂದ ಎದ್ದು ಭಾರ್ಗವಿ ಅಂತ ಕರೆದು, ಎಲ್ಲಿ ಹೋದ್ಲು ಇವಳು? ಗಂಟೆ 2 ಆಗಿದೆ. ಭಾರ್ಗವಿ ಬಂದು ಮಲ್ಕೊಳ್ಳೆ. ಅಲ್ಲ, ಅಯ್ಯೋ ಈಗಿನ ಕಾಲದ ಮಕ್ಕಳಿಗೆ ಹೊತ್ತು ಗೊತ್ತಿಲ್ಲ, ನಾನೇ ಹೋಗಿ ನೋಡ್ತೀನಿ. ಭಾರ್ಗವಿ ಅಂತ ಬರ್ತಾರೆ ಪೂರ್ಣಿಮಾ. ಆಗ ಭಾರ್ಗವಿ ಗಾಬರಿಯಿಂದ ತಾಳಿನ ಒಳಗೆ ಹಾಕ್ಕೊಂಡು ವೇಲ್ಗೋಸ್ಕರ ನೋಡಿದರೆ ವೇಲು ಅಲ್ಲಿರಲ್ಲ. ಆಗ ಭಾರ್ಗವಿ ಕೂತಲ್ಲೇ ನಿದ್ರೆ ಮಾಡಿದ ಹಾಗೆ ನಾಟಕ ಮಾಡ್ತಾಳೆ. ಪೂರ್ಣಿಮಾ ನೀರು ಕುಡಿದು, ಭಾರ್ಗವಿ ಬಾ ಅಮ್ಮ, ಬಂದು ಮಲ್ಕೋ, ಇಷ್ಟೊತ್ತಲ್ಲಿ ಇಲ್ಲೇ ಮಲ್ಕೊಂಡಿದ್ಯಾ, ರೂಮಿಗೆ ಬಾ ಮಲ್ಕೋ ಅಂತಾರೆ. ನೀನು ಹೋಗಮ್ಮ, ನಾನು ಬರ್ತೀನಿ ಅಂತಾಳೆ ಭಾರ್ಗವಿ. ಬೇಗ ಬಾ ಅಮ್ಮ, ಹೊತ್ತು ಗೊತ್ತಿಗೆ ಮದುವೆ ಮಕ್ಕಳು ಅಂತ ಆದರೆ ಈ ಊಟ ತಿಂಡಿ ನಿದ್ದೆ ಎಲ್ಲ ಸರಿಯಾಗಿ ಗೊತ್ತಾಗುತ್ತೆ. ಏನು ಮಾಡೋದು, ನನ್ನ ಮಾತೆ ಕೇಳಲ್ಲ ಅಂತೀಯ, ಇದ್ಬಾರೆ ಅಂತ ಪೂರ್ಣಿಮಾ ಹೋಗ್ತಾರೆ. ಅವ್ರು ಹೋಗಿದ್ದು ನೋಡಿ ಭಾರ್ಗವಿ ದೊಡ್ಡಕ್ಕೆ ಉಸಿರು ಬಿಟ್ಟು ಫೋನಿನ ನೋಡಿ ಅರ್ಜುನ್ ಲೈನಲ್ಲೇ ಇರೋದು ಗೊತ್ತಾಗಿ ಹಲೋ ಅಂತಾಳೆ. ಮೇಡಮ್ ಇದ್ದೀರಾ ಅಂತಾನೆ ಅರ್ಜುನ್. ಇದ್ದೀನಿ ಅಂತಾಳೆ. ಏನಾಯಿತು ಅಂತಾನೆ ಅರ್ಜುನ್. ಅದು ಅಮ್ಮ ಬಂದುಬಿಟ್ಟಿದ್ರು ಅಂತಾಳೆ ಭಾರ್ಗವಿ. ಅತ್ತೆ ಬಂದಿದ್ರಾ ಅಂತ ಅರ್ಜುನ್ ಅಂದ. ಆಗ ಒಂದೇ 1 ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರು ಸಿಕ್ಕಾಕೋತಿದ್ದೆ ಅಂತಾಳೆ ಭಾರ್ಗವಿ. ಆಮೇಲೆ ಏನಾಯಿತು ಅಂತಾನೆ ಅರ್ಜುನ್. ಆತರ್ ಭಾರ್ಗವಿ ನಿದ್ದೆ ಮಾಡ್ತಾ ಇರೋ ಥರ ಆ್ಯಕ್ಟ್ ಮಾಡಿದ್ಲು. ಜಸ್ಟ್ ಮಿಸ್, ತಾಳಿನ ಎಲ್ಲಿ ನೋಡ್ಬಿಡ್ತಾರೋ ಅಂತ
ಬುಕ್ಕನ್ನ ಅಡ್ಡಿಟ್ಕೊಂಡು ಮಲಗಿದ್ದೆ ಅಂತಾಳೆ ಭಾರ್ಗವಿ. ಮತ್ತೆ ಬರ್ತಾರಾ ಅಂತಾನೆ ಅರ್ಜುನ್. ಇಲ್ಲ, ಇವಾಗ ಅವರು ಎದ್ದು ಬಂದಿದ್ದೇ ಆಶ್ಚರ್ಯ. ಅವ್ರು ಇವಾಗ ಮಲಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳೋದು ಅಂತಾಳೆ ಭಾರ್ಗವಿ. ನಿಮ್ಮ ಜೊತೆ ಇನ್ನೂ 5 ಗಂಟೆ ತನಕ ಮಾತಾಡ್ಬೋದು ಅಲ್ವಾ ಅಂತಾನೆ ಅರ್ಜುನ್. ನಮ್ಮಿಬ್ಬರಿಗೂ ಮದುವೆ ಆಗಿದೆ ಅನ್ನೋದು ನನಗೆ ನಂಬೋಕೆ ಆಗ್ತಿಲ್ಲ ಪಾರ್ಥ ಅಂತಾಳೆ ಭಾರ್ಗವಿ. ನನಗಂತೂ ನಂಬಿಕೆ ಇದೆ ಮೇಡಮ್, ನಾನೇ ನನ್ನ ಕೈಯಾರೆ 3 ಗಂಟೆ ಹಾಕಿರೋದಲ್ವಾ ಅಂತಾನೆ ಅರ್ಜುನ್. ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಗಿಲ್ಟ್ ಕಾಡ್ತಿದೆ, ಇನ್ನೊಂದು ಕಡೆ ಪ್ರೀತಿಸಿದವನ ಜೊತೆ ಇರ್ತೀನಿ ಅನ್ನೋ ಖುಷಿ ಇದೆ. ಈ ಆತಂಕ ಖುಷಿ ಎರಡೂ ಸೇರಿಕೊಂಡು ನನಗೆ ನಿದ್ರೆನೇ ಬರ್ತಿಲ್ಲ. ನಾಳೆ ಕೇಸ್ ಮುಗ್ದಿದ್ದ ತಕ್ಷಣ ಅಪ್ಪನ ಹತ್ರ ಬಂದು ವಿಷಯ ಹೇಳಿ ಕ್ಷಮೆ ಕೇಳಿ ಅವ್ರ ಇಚ್ಛೆ ಪ್ರಕಾರ ಶಾಸ್ತ್ರೋಕ್ತವಾಗಿ ಮದುವೆ ಆಗೋಣ, ಸರಿನಾ ಅಂತಾಳೆ ಭಾರ್ಗವಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಮೇಡಮ್, ಅದು ನನಗೆ ಯಾಕೋ ನಿದ್ದೆ ಬರ್ತಿಲ್ಲ ಅಂತಾನೆ ಅರ್ಜುನ್. ಹೌದಾ, ಯಾಕೆ ಅಂತಾಳೆ ಭಾರ್ಗವಿ. ಯಾಕಂದರೆ ಇವತ್ತು ಬೆಳಿಗ್ಗೆ ನಮ್ಮ ಮದುವೆ ಆಯ್ತಲ್ಲ ಅಂದಮೇಲೆ ಇವತ್ತಿನ ರಾತ್ರಿ ನಮ್ಮದೇ ರಾತ್ರಿ, ಅಂದರೆ ನಮ್ಮ ಫಸ್ಟ್ ನೈಟ್ ಅಲ್ವಾ ಅಂತಾನೆ ಅರ್ಜುನ್. ಪೋಲೆ ಅಂತಾಳೆ ಭಾರ್ಗವಿ. ಅಯ್ಯಯ್ಯೋ, ಮದುವೆ ಆದ ಫಸ್ಟ್ ದಿನ ಅಲ್ವಾ, ಖುಷಿಗೆ ನಿದ್ದೆ ಬರುತ್ತೋ ಇಲ್ವೋ ಅಂತಂದೆ ಅಷ್ಟೇ, ನೀವೇನೋ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾನೇನು ಮಾಡಲಿ ಅಂತಾನೆ ಅರ್ಜುನ್. ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿದೆ ಪಾರ್ಥ, ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗಿಬಿಡುತ್ತೆ, ಇವಾಗ ಬೇಗ ಮಲ್ಗೋಣ ಸರಿನಾ, ಗುಡ್ ನೈಟ್ ಅಂತಾಳೆ ಭಾರ್ಗವಿ. 1 ನಿಮಿಷ, ಗುಡ್ ನೈಟ್ ಅಷ್ಟೇನಾ, ಮತ್ತಿನ್ನೇನು ಇಲ್ವಾ ಅಂತಾನೆ ಅರ್ಜುನ್. ಇನ್ನೇನು ಬೇಕು ಅಂತಾಳೆ ಭಾರ್ಗವಿ. ಓಕೆ, ಗುಡ್ ನೈಟ್, ಐ ಲವ್ ಯು ಅಂತಾನೆ ಅರ್ಜುನ್. ಗುಡ್ ನೈಟ್ ಅಂತಾಳೆ ಭಾರ್ಗವಿ. ಐ ಲವ್ ಯು ಅಂದರೆ ಐ ಲವ್ ಯು ಟೂ ಅಂತಲೂ ಹೇಳಲ್ವಾ ಅಂತಾನೆ ಅರ್ಜುನ್. ರಾತ್ರಿ ಆಗಿದೆ, ನಿದ್ರೆ ಮಾಡಿ ಅಂದೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟಾಟಾ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ. ಫಸ್ಟ್ ನೈಟ್ ದಿನ ಫೋನಲ್ಲಿ ಮಾತಾಡ್ತಾ ಇರೋ ಬೂಬ ನಾನು ಒಬ್ಬನೇ ಇರಬೇಕು, ಅಂತೂ ನೀವೇ ನನ್ನ ಹೆಂಡತಿ ಆದ್ರಲ್ಲ ಅಂತ ನಗ್ತಾನೆ ಅರ್ಜುನ್. ಬೆಳಿಗ್ಗೆ ಬೃಂದ ಅರ್ಜುನ್ ಹತ್ರ, ಸಾರಿ ಮಾವ ಮದುವೆ ಮಾಡ್ತಾರೆ, ಹಾಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತಾಳೆ. ಪರವಾಗಿಲ್ಲ ಅತ್ತಿಗೆ, ಡ್ಯಾಡ್ ಹಾಗೆ ರಿಯಾಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಅವರಿಗೆ ಸಿಟ್ಟು ಬಂದಿರೋದ್ರಲ್ಲೂ ಒಂದು ಅರ್ಥ ಇದೆ ಅಲ್ವಾ ಅಂತಾನೆ ಅರ್ಜುನ್. ಮಾವ ಅಂದರೆ ನಿನಗೆ ಎಷ್ಟು ಪ್ರೀತಿ ಅಲ್ವಾ, ಆದರೂ ಅರ್ಜುನ್ ಮುಂಚೆನೇ ವಿಷಯ ಗೊತ್ತಿದ್ರೆ ನಿನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಏನೋ ನಿನಗೆ ಒಳ್ಳೇದಾಗಲಿ ಅಂತ ಕರ್ಕೊಂಡು ಹೋದೆ, ಅಲ್ಲಿ ನೋಡಿದರೆ ಎಲ್ಲ ಉಲ್ಟಾ ಹೊಡೆದ್ಬಿಡ್ತು ಅಂತಾಳೆ ಬೃಂದ. ಅದರಲ್ಲಿ ನಿಮ್ಮದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು, ಆ ಶಕ್ತಿ ಪ್ರಸಾದ್ ಒತ್ತಾಯಕ್ಕೆ ಡ್ಯಾಡ್ ಮದುವೆ ಅರೇಂಜ್ ಮಾಡಿರ್ತಾರೆ, ಅರೇಂಜ್ ಮಾಡಿರೋ ಮದುವೆಯಿಂದ ಓಡಿ ಹೋದರೆ ಸಿಟ್ಟು ಬರೋದು ಸಹಜ ಅಲ್ವಾ, ಹೋಗಲಿ ಬಿಡಿ ಅದಕ್ಕೆ, ಆ ವಂದನ ಜೊತೆ ಮದುವೆ ಆಗಲಿಲ್ವಲ್ಲ ಅಷ್ಟು ಸಾಕು, ಇವಾಗ ನನ್ನ ಜೀವನ ಮೊದಲಿಗಿಂತ ಚೆನ್ನಾಗಿದೆ ಅಂತ ನಗ್ತಾನೆ ಅರ್ಜುನ್. ಏನೋ ಹಂಗಂದ್ರೆ ಅಂತಾಳೆ ಬೃಂದ. ಸುಮ್ಮನೆ ಹೇಳಿದೆ ಅತ್ತಿಗೆ ಅಂತಾನೆ ಅರ್ಜುನ್. ನೀನು ಮಂಟಪದಿಂದ ಎದ್ದು ಹೋದವನು ಎಲ್ಲಿ ಹೋದೆ ಅಂತಾಳೆ ಬೃಂದ. ಅದು ಒಂದು ಎಮರ್ಜೆನ್ಸಿ ವರ್ಕ್ ಇತ್ತು ಅಂತಾನೆ ಅರ್ಜುನ್. ಮದುವೆಯಿಂದ ಎದ್ದು ಹೋಗೋಷ್ಟು ಎಮರ್ಜೆನ್ಸಿನ ಅರ್ಜುನ್ ಅಂತಾಳೆ ಬೃಂದ. ಇಷ್ಟ ಇಲ್ಲದೆ ಇರೋ ಮದುವೆಯಲ್ಲಿ ಕೂತು ಮಾಡೋದೇನಿದೆ ಹೇಳಿ, ಒಟ್ಟಿನಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಾಗಾಗಿದೆ. ಸರಿ ಅತ್ತಿಗೆ, ಹೊರಡ್ತೀನಿ ಅತ್ತಿಗೆ, ಈ ಡ್ರೆಸ್ಸಲ್ಲಿ ನಾನು ಚೆನ್ನಾಗಿ ಕಾಣ್ತಿದ್ದೀನಾ ಅಂತಾನೆ ಅರ್ಜುನ್. ಸೂಪರ್ ಅಂತಾಳೆ ಬೃಂದ. ಥ್ಯಾಂಕ್ಸ್ ಅತ್ತಿಗೆ ಅಂತ ಹೋಗ್ತಾನೆ ಅರ್ಜುನ್. ಅಷ್ಟೆಲ್ಲ ಡ್ರಾಮಾ ಆಗಿದ್ರು ಇವನು ಹೇಗಿಷ್ಟ ಆರಾಮಾಗಿದ್ದಾನೆ, ಖುಷಿ ಎಕ್ಸೈಟ್ಮೆಂಟಲ್ಲಿ ಬೇರೆ ಹೋಗ್ತಿದ್ದಾನೆ, ಏನೋ ವಿಷಯ ಇದೆ, ಏನು ಅಂತ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾಳೆ ಬೃಂದ. ಈಚೆ ಭಾರ್ಗವಿ ಬಂದು ಒಂದು ಕಡೆ ಕೂತ್ಕೊಂಡು, ದಿನ ಈ ರೋಡು ಹೀಗೆ ಇರುತ್ತಲ್ವಾ, ಆದರೂ ನನಗೆ ಕೆಲ್ಲ ಹೊಸ್ದಾಗಿ ಅನ್ನಿಸ್ತಿದೆ, ಪ್ರೀತಿ ಅಂದರೆ ಇದೇನಾ, ಒಣಗಿದ ಮರಕ್ಕೂ ಜೀವ ತುಂಬಿಸಿ ಹಸಿರಾಗಿಸೋ ಶಕ್ತಿ ಪ್ರೀತಿಗಿದೆ ಅಂತಾರೆ, ನನ್ನ ಜೀವನದಲ್ಲೂ ಈ ಪ್ರೀತಿ ಹಾಗೆ ಬಂದಿದೆಯಾ, ಗೊತ್ತಿಲ್ಲದೇನೋ ಅಪ್ಪನ್ನು ನೋಯಿಸಿದ್ದೀನಿ ಅನ್ನೋ ಬೇಜಾರು ಕಾಡ್ತಿದೆ, ಆದರೆ ನಾನು ಪ್ರೀತಿಸಿರೋ ಹುಡುಗ ಅದೆಷ್ಟು ಒಳ್ಳೆಯವನು ಅಂತ ಗೊತ್ತಾದರೆ ಅಪ್ಪ ತುಂಬಾ ಖುಷಿ ಪಡ್ತಾರೆ ಅನ್ನೋ ನಂಬಿಕೆನೂ ನನಗಿದೆ. ಇಷ್ಟು ದಿನ ನಂದೊಂದು ಪುಟ್ಟ ಪ್ರಪಂಚ ಆಗಿತ್ತು, ಅದರಲ್ಲಿ ಪ್ರೀತಿ ಅನ್ನೋ ಪದದ ಅರ್ಥನೇ ನಮ್ಮಪ್ಪ, ನಾನು ಅವ್ರ ಪ್ರೀತಿಗೂ ಬಚ್ಚಿಪುಟ್ಟಿ, ಈಗಲೂ ಪ್ರೀತಿ ಅಂದ ತಕ್ಷಣ ನನ್ನ ಮನಸ್ಸಿಗೆ ನೆನಪಾಗೋದು ಅಪ್ಪ, ಅವ್ರ ಜೊತೆ ಕೇಳೋ ಇನ್ನೊಂದು ಹೆಸರು ಅಂತ ಭಾರ್ಗವಿ ಯೋಚನೆ ಮಾಡುವಾಗ ಆಚೆ ಒಬ್ಬರು ಲೇಡಿ ಮಗುಗೆ, ಅರ್ಜುನ್ ಕೀಟ್ಲೆ ಮಾಡಬೇಡ ಸುಮ್ಮನೆ ಕೂತ್ಕೊ ಅಂತಾರೆ. ಆಗ ಭಾರ್ಗವಿ, ಬಾ ಇಲ್ಲಿ ಅಂತ ಹುಡುಗನ ಕರೆದು, ನಿನ್ನ ಹೆಸರೇನು ಅಂತಾಳೆ. ಅರ್ಜುನ್ ಅಂತಾನೆ. ಆ ಹುಡುಗ, ತುಂಬ ಚೆನ್ನಾಗಿದೆ ನಿನ್ನ ಹೆಸರು ಅಂತ ಅವನ ಕೆನ್ನೆಗೆ ಎಕ್ಕಿಸ್ಕೊಡ್ತಾಳೆ ಭಾರ್ಗವಿ. ಆಗ ಅರ್ಜುನ್ ಬಂದು ನೋಡ್ತಾ ತನ್ನ ಕೆನ್ನೆನ ಮುಟ್ಕೊಳ್ತಾನೆ. ಭಾರ್ಗವಿ ಆಗ ಅರ್ಜುನ್ನ ನೋಡಿ ಸ್ಮೈಲ್ ಮಾಡಿ ನಾಚ್ಕೋತಾಳೆ. ಅರ್ಜುನ್ ನಗ್ತಾನೆ. ಈಚೆ ಪೂರ್ಣಿಮಾ, ನಮ್ಮ ಭಾರ್ಗವಿಗೆ ಏನೋ ಸಮಸ್ಯೆ ಎದುರಾಗಿದೆ, ಅವಳು ಅದನ್ನು ನಮ್ಮಿಂದ ಮುಚ್ಚಿಡ್ತಿದ್ದಾಳೆ ಅನ್ನಿಸ್ತಿದೆ ಅಂತಾರೆ. ಹಾಗೇನಾದರೂ ಇದ್ದರೆ ನನ್ನ ಹತ್ರ ನೇರವಾಗಿ ಚರ್ಚಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ, ಹಾಗೆಲ್ಲ ಏನೂ ಇಲ್ಲ, ತಲೆ ಕೆಡಿಸ್ಕೋಬೇಡ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ರವಿಯವರು ಹೋಗ್ತಾರೆ. ಈಚೆ ಭಾರ್ಗವಿ, ಯಾಕಿಷ್ಟು ಲೇಟು ಅಂತ ಅರ್ಜುನ್ನ ಕೇಳ್ತಾಳೆ. 10 ನಿಮಿಷ ಲೇಟ್ ಆಯ್ತಪ್ಪ ಅಂತಾನೆ ಅರ್ಜುನ್. ಆ 10 ನಿಮಿಷ 10 ಗಂಟೆ ಆಯಿತು ಗೊತ್ತಾ ಅಂತಾಳೆ ಭಾರ್ಗವಿ. ಯಾಕೆ ಬೇಜಾರಾಯ್ತಾ ಅಂತಾನೆ ಅರ್ಜುನ್. ಕಾಯೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ ಅಂತಾಳೆ ಭಾರ್ಗವಿ. ಮೇಡಮ್ 1 ನಿಮಿಷ ಬಂದೆ ಅಂತ ಅರ್ಜುನ್ ಆಚೆ ಹೋಗಿ ಮಲ್ಲಿಗೆ ಹೂವನ್ನು ತಂದು ಭಾರ್ಗವಿಗೆ ಕೊಟ್ಟು, ತಗೊಳ್ಳಿ ಮೇಡಮ್, ಮುಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತಾನೆ. ಭಾರ್ಗವಿ ಹೂವನ್ನ ತಗೋತಾಳೆ. 2 ಗಂಟೆಗೆ ಕೋರ್ಟ್ ಹತ್ರ ಹೋಗಬೇಕು, ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮುಡ್ಕೋತೀನಿ ಸರಿನಾ ಅಂತಾಳೆ ಭಾರ್ಗವಿ. ಯಾವಾಗ ಬೇಕಿದ್ರೂ ಮುಡ್ಕೊಳ್ಳಿ, ಮುಡ್ಕೊಂಡ್ಮೇಲೆ ಫೋಟೋ ಕಳಿಸಿ, ನನ್ನ ಹೆಂಡತಿ ಹೂವು ಮುಡ್ಕೊಂಡಾಗ ಎಷ್ಟು ಮುದ್ದಾಗಿ ಕಾಣ್ತಾಳೆ ಅಂತ ನಾನು ನೋಡಬೇಕಲ್ವಾ ಅಂತಾನೆ ಅರ್ಜುನ್. ಸರಿ ಅಂತಾಳೆ ಭಾರ್ಗವಿ. 1 ನಿಮಿಷ ಅಂತ ಅವಳಿಗೆ ಕುಂಕುಮನ ಹಣೆಗೆ ಇಡ್ತಾನೆ ಅರ್ಜುನ್. ಈಚೆ
JP ಅರ್ಜುನ್ ವಂದನಾ ಮದುವೆ ಫಿಕ್ಸ್ ಮಾಡೋಕೆ ರೆಡಿ ಮಾಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.